ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ NH 75 ರಸ್ತೆಯ ಮೈಲಾಪುರ ಗೇಟ್, ಚಿಕ್ಕನಹಳ್ಳಿ ಗೇಟ್, ಬಾಣಮಾಕನಹಳ್ಳಿ ಗೇಟ್ ಹಾಗೂ ವೋಲ್ವೋ ಕಂಪನಿಯ ಜಂಕ್ಷನ್ಗಳಲ್ಲಿ ಹೆಚ್ಚು ಅಪಘಾತಗಳಾಗ್ತಾ ಇದ್ದು, ಅಪಘಾತ ನಿಯಂತ್ರಣದ ಸಲುವಾಗಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರವರ ಮುಖಾಂತರ ಪೊಲೀಸ್ ಇಲಾಖೆ, ವೋಲ್ವೋ ಕಂಪನಿ ಹಾಗೂ ಈ ಗ್ರಾಮಗಳ ಸದರಿ ಜಂಕ್ಷನ್ಗಳಲ್ಲಿ ಸಿಸಿ ಕ್ಯಾಮೆರಾ, ಸಿಗ್ನಲ್ ಲೈಟ್ಸ್, ಬ್ಲಿಂಕಿಂಗ್ಸ್ ಮತ್ತು ಸ್ಟಿಕ್ಕರ್ಸ್ಗಳನ್ನು ಅಳವಡಿಸಿಕೊಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ಶರತ್ ಬಚ್ಚೇಗೌಡ, ವೋಲ್ವೋ ಕಂಪನಿಯವರು ಮೈಲಾಪುರ ಗೇಟ್, ಚಿಕ್ಕನಹಳ್ಳಿ ಗೇಟ್, ವೋಲ್ವೋ ಕಂಪನಿ ಜಂಕ್ಷನ್ ಹಾಗೂ ಬಾಣಮಾಕನಹಳ್ಳಿ ಗೇಟ್ಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದನ್ನು ತಡೆಗಟ್ಟುವ ಸಲುವಾಗಿ ಸಿಗ್ನಲ್ ಅಳವಡಿಕೆ ಹಾಗೂ ನಿಖರ ಮಾಹಿತಿ ತಿಳಿಯಲು ಸಿಸಿಟಿವಿ ಅಳವಡಿಕೆ ಸಹಕಾರಿಯಾಗುತ್ತೆ. ಈಗಾಗಲೇ ವೋಲ್ವೋ ಕಂಪನಿಯವರು ಗ್ರಾಮೀಣ ಭಾಗದಲ್ಲಿ CSR ಅನುದಾನದಡಿಯಲ್ಲಿ ಅನೇಕ ಕೆಲಸಗಳನ್ನು ನಡೆಸ್ತಾ ಬಂದಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ ಅಂತ ತಿಳಿಸಿದ್ದಾರೆ. ಈ ವೇಳೆ ಅಡಿಷನಲ್ SP ವೆಂಕಟೇಶ ಪ್ರಸನ್ನ, ಡಿವೈಎಸ್ಪಿ ಮಲ್ಲೇಶ್, ಸಂಚಾರಿ ಅಧೀಕ್ಷಕ ಶ್ರೀಕಂಠಯ್ಯ, ರಾಜಶೇಖರ ಗೌಡ, TS ರಾಜಶೇಖರ್, ದೇವರಾಜ್, ವೋಲ್ವೋ ಕಂಪನಿಯ CNR ರಾವ್, ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್, PDO ಮುನಿಗಂಗಯ್ಯ, ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತೇಜಸ್, TV ಕನ್ನಡ, ಹೊಸಕೋಟೆ. ನಾವು ನಮ್ಮ MLA ಸಾಹೇಬ್ರ ಮುಖಾಂತರ ವೋಲ್ವೋ ಕಂಪ್ನಿಯವರನ್ನು ಭೇಟಿ ಮಾಡಿದಾಗ ರಾವ್ ಅವರು ಮತ್ತು ರಾಜಶೇಖರ ಬಂದಾಗ ನಮಗೆ ಇದನ್ನು ಮಾಡಿಕೊಡ್ತೀವಿ ಅಂತ ಸಂತೋಷದಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ನಮ್ಮ MLA ಸಾಹೇಬರು ಬಂದು ಇದನ್ನು ಇನ್ನೂ ಸಹ ಅನೇಕ ಕಾರ್ಯಕ್ರಮಗಳು ಹೇಳಿದ್ವಿ. ನಮ್ಮ MLA ಸಾಹೇಬ್ರ ಮುಖಾಂತರ ರಸ್ತೆಯಲ್ಲಿ ಏನೇನಾಗಬೇಕು ಅಂತ ಈಗಾಗಲೇ ನಾವು ಕಾಲೇಜ್ ಡೈರೆಕ್ಟರ್ನ ಇದು ಮಾಡಿಸಿದ್ವಿ. ಸೊ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದು ನಮ್ಮ ಮೆಟ್ಟು ಸಾಹೇಬರು, ಪ್ರಸನ್ನ ಕುಮಾರ್ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಗ್ರಾಮಸ್ಥರಿಗೆ, ಪತ್ರಕರ್ತ ಮಿತ್ರರಿಗೆ, ಈ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.